ಹಾಯ್ ಹಲೋ ಫ್ರೆಂಡ್ಸ, ನಾವಿಂದು ಲಿಂಗನೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿ ಲಕ್ಷ್ಮಣ್ ಗುಳ್ಬಾಳ್ ಅವರು ಅದಾರ. ಇಲ್ಲಿ ಅವರ ಶೇಂಗಾವನ್ನು ಬಿತ್ತಿದ್ದಾರೆ. ಯಾವ ರೀತಿ ಬೆಳೆ ಬಂದಿದೆ ಅಂತ ಕೇಳೋಣ. ಇಲ್ಲಿ ಸುಟ್ಟಿದ ಪಡ ಬೇರೆ ಐತಿ, ಇಲ್ಲಿ ನಾರ್ಮಲ್ ಅವರ ಕಬ್ಬಿನ ಜಳ ಬಡಿತೈತೆ ಅಂತ ಹೇಳಿ ಅವರು ಬೇರೆ ಮಾಡಿದ್ದಾರೆ, ಸರಿಸಿ ಬೇರೆ ಮಾಡ್ಯಾರ. ಅವ್ರ ಬೆಳೆ ಯಾವ ರೀತಿ ಬಂದೈತಿ, ಸುಟ್ರೆ ಹೆಂಗೆ ಆಕೈತಿ ಅವ್ರನ್ನ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ. ಹಾಂ ಸರ್, ನಾವು ಯಾವ ಗ್ರಾಮದಲ್ಲಿದ್ದೀವಿ? ನಾವು ಲಿಂಗನೂರು ಗ್ರಾಮದಾಗ ನೀವು ರೀ. ಲಿಂಗನೂರು ಗ್ರಾಮದಲ್ಲಿದ್ದೀವಿ. ಹಾಂ, ನಿಮ್ಮ ಅನಿಸಿಕೆ ಹೇಳಿ ಸರ್. ಈಗ ನೀವು ಸುಟ್ಟು ಬೇರೆ ಮಾಡಿರಿ, ಸುಡ್ಲಾರ್ದ ಒಂದು ಬೆಳೆ ಬೇರೆ ಮಾಡಿರಿ, ಹೆಂಗೆ ಅನಿಸೈತೆ ಹೇಳ್ರಿ. ಬಿತ್ತುದೆಲ್ಲ ಸೇಮರಿ ಅಂದ್ರೆ ಏನು ರೀ, ಹಾಂ ಇಲ್ಲಿ ನಾವು ಕಬ್ಬಿಗೆ ಜಳ ಬಡಿತೈತಿ ಬಾ ಅಂತೇಳಿ ನಾವೇನು ಮಾಡಿದೀವಿ, ಒಂದು ಮೂರು ನಾಲ್ಕು ಸಲ ಸರ್ಸಿದ್ವಿ ರೀ ರವದಿ. ಇದನ್ನು ಹಾಂ ಹಾಂ ಸರ್ಸಿ ಕಿಸಿಂದ ಏನೈತಿ ಸುಟ್ಟಿವಿ ರೀ. ಹಾಂ ಇದು 4 ಸಾಲ ರವದಿ ಏನು ಸರ್ಸಿವ್ರಲೆ. ಹಾಂ ಹೊಳ್ಳಿ ಇದನ್ನು ಸುಟ್ಟೆಲ್ಲ ನಾವು ಗಳೆ ಮಾಡಿ ಅಟ್ಟು ಗಳೆ ಮಾಡಿ ನಾವು ಬಿತ್ತನೆ ಮಾಡೀವ್ರಿ. ಇದನ್ನು ಹಾಂ ಬಿತ್ತನೆ ಮಾಡಿ ಹಿಂದಾಗಡೆ ಎಟ್ಟು ರವದಿ ಸರ್ಸಿವ್ರಲ್ಲ ಆ ಬೆಳೆನ ಬೇರೆ ಐತಿ. ಹಾಂ ಎಟ್ಟು ಇಲ್ಲಿ ನಾವು ರವದಿ ಸುಟ್ಟಿವಲ್ಲ ಆ ಬೆಳೆನ ಬೇರೆ ಐತಿ. ಹಾಂ ಅದಕ್ಕೆ ಭಾಳ ವ್ಯತ್ಯಾಸ ಆಗಿಬಿಟ್ಟೈತೆ ರೀ. ಹಾಂ ಓಕೆ ಸರ್. ಈಗ ಅದಕ್ಕೆ ಕಮ್ಮಿ ಅಂದ್ರೆ 1 ಇಂಚ್ 2 ಇಂಚ್ ಬೆಳಿನ ಫರ್ಕ್ ಆಗಿಬಿಟ್ಟೈತೆ ರೀ. ಹೌದೌದು, ನೀವು ನೋಡ್ಬೋದು ಇಲ್ಲಿ. ಇದು ಸುಡ್ಲಾರ್ದ ಪಡ, ಇದು ಸುಟ್ಟಿದ ಪಡ ಇದೆ. ಏನು ಹರಿಗ್ಯಾರಲ್ಲ ಇದು ರವದಿ ಬೆಳೆದ್ರಿ. ಇದು ರೌಂದಿ ಬೆಳೆದಿದ ಪಡ, ಇದು ಸುಟ್ಟಿದ ಪಡ ಇದೆ. ಎಷ್ಟು ನರಮ ಐತಿ ನೋಡ್ರಿ. ಅದಕ್ಕೆ ಹೌದು ಹೌದು ನರಮ ಐತಿ. ಹೌದೌದು. ಇದು ಎಷ್ಟು ಹೆಲ್ದಿಲೇ ಬಂದೈತೆ ನೋಡ್ರಿ, ನೀವು ನೋಡ್ಬೋದು ಇಲ್ಲಿ ಎಷ್ಟು ಹೆಲ್ದಿಲೇ. ಇದು ಸುಟ್ಟಿದ ಪಡ ನೋಡ್ರಿ ಯಾವ ರೀತಿ ಬಂದಿದೆ. ರೈತ ಬಾಂಧವ್ರೆ, ನಾ ಹೇಳೋದು ಏನಂದ್ರೆ, ಯಾರು ರೌಂದಿಯನ್ನು ಸುಡಬೇಡ್ರಿ. ಅದರಲ್ಲಿಯೂ ಸಾವಯವ ಗೊಬ್ಬರ ರೆಡಿ ಆಕೈತಿ. ಅದಕ್ಕೆ ಕಟಾವು ಮಾಡಿದ ಕೂಡಲೇ ನೀವು ರೌಂದಿ ಕಟ್ ಮಾಡಿ ಸಾಲಿನಾಗ ತುಂಬಿದ್ರೆ ಒಳ್ಳೇದು. ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ವಿಮಾ ಮಾರ್ಟ್.